ಇಂಟ್ರೂವ್ ಮಾಡ್ತೀನಿ ನಿಮ್ಮನ್ನ ಅಂತ ಬಂದು ಇಲ್ಲಿ ಮಲ್ಕೊಂಡು ಇದು ಮಾಡ್ತಿದ್ದೀರಾ. ಸ್ವಲ್ಪ ಸೊಂಟ ನೋವು ಆಯ್ತಲ್ಲ ಹಾಗೆ ಬಂದೆ. ಲಕ್ಷ್ಮೀ ರಂಗನಾಥ. ಸರಿ ಹೀಗೆ ಹೇಳಿ, ನಿಮ್ಮ ಮನೆಯವ್ರ ಹೆಸರು? ಇವ್ರ ಹೆಸರು ಇಂದುಮತಿ ಅಂತ, ಹಾಂ. ನಮ್ಮ ಹೆಸರು ಶಿವಕುಮಾರ್ ಅಂತ. ಅಲ್ಲ, ನಿಮ್ಮ ಹೆಸರು ಅವ್ರು ಹೇಳ್ತಾರೆ. ಹಾಂ, ಹೀಗೆ ಹೇಳಿ ಮೇಡಮ್, ನಿಮ್ಮ ಮನೆಯವ್ರ ಹೆಸರು. ಅಲ್ಲಿಗೆ ಬರ್ಬೇಕಂತೆ, ಹೊರಗೆ ಬರ್ಬೇಕಂತೆ, ಹೊರಗೆ ಬರ್ಬೇಕಂತೆ. ಬನ್ನಿ ಬನ್ನಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ನಮ್ಮ ಮಂಚದ ಮೇಲೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಹಾಂ, ಆಯ್ತಾಯ್ತು. ಹೀಗೆ ಹೇಳಿ, ನಿಮ್ಮ ಮೊದಲ ಭೇಟಿಯಲ್ಲಿ ಯಾವಾಗ? ಇಬ್ರು ಹೇಳಬೇಕು. ನೀವು ಹೇಳಿ ಫಸ್ಟ್, ಆಮೇಲೆ ಅವ್ರು ಹೇಳ್ತಾರೆ. ಮೊದಲನೇ ಭೇಟಿ ಒಬ್ಬ ಬ್ರೋಕರ್ ಒಂದು ಫೋಟೋ ಕೊಟ್ಟಿದ್ದ. ಅದು ಮೊದಲನೇದಾಗಿ ನೋಡಿದ ದಿನ. ಎರಡನೇದಾಗಿ ಇವ್ರ ಊರಿಗೆ ಹೋದ್ವಿ, ಒಂದು ಬಿಸ್ಕತ್ ಕೊಟ್ರು. ಒಂದು ಒಂದೇ ಒಂದು ಬಿಸ್ಕೆಟ್. ಮನೆಯಲ್ಲಿ ಊಟ ಮಾಡಿದ್ವಿ. ನಮ್ಮಪ್ಪ 3 ಗಂಟೆ ಮೇಲೆ ಕಳೆದ್ರು ಒಂದು ಹುಡುಗಿ ಐತೆ. ಇಲ್ಲ, ಹೇಳಿ ಹೇಳಿ. 3 ಗಂಟೆ ಕರೆದ್ರು, ಒಂದು ಒಳ್ಳೆ ಹುಡುಗಿದೆ ಬಾಬು. ಮಧ್ಯಾಹ್ನ ಸಮಯ ಒಳ್ಳೆ ಊಟ ಮಾಡ್ಕೊಂಡು ಹೋಗಿದ್ದೆ. ನಂಗೆ ನಮ್ಮ ಅಪ್ಪನ ಮೇಲೂ ಸಿಟ್ಟು, ಈ ಹುಡುಗಿ ಮೇಲೂ ಸಿಟ್ಟು. ಯಾಕೆ? ಹೊಟ್ಟೆ ತುಂಬಿತ್ತಲ್ಲ. ಓ, ಹೊಟ್ಟೆ ತುಂಬಿದ್ರೆ ಸಿಟ್ಟು. ಆಮೇಲೆ ಹೋದೆ, ಒಂದೇ ಒಂದು ಬಿಸ್ಕತ್ ತಿಂದೆ. ಅದ್ರ ನಂತರ ದೇವ್ರನ್ನ ಕೇಳ್ತೀವಿ ಅಂದ್ವಿ. ದೇವರೆಲ್ಲ ಬಲ್ಭಾಗದಾಗೆ ಹೋಗ್ಬಿಟ್ಟು, ಹಂಗಾಗಿ ಎತ್ತಾಕೊಂಡು ಬಂದ್ಬಿಟ್ರಿ. ನೀವು ಫಸ್ಟಿಗೆ ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು? ಹುಡುಗಿ ಪರವಾಗಿಲ್ಲ ಅನ್ಸ್ತು. ಪರವಾಗಿಲ್ಲ. ನಿಮಗೇನು ಅನ್ನಿಸ್ತು? ಇದು ನಂಬೋ ಮಾತ. ಈಗ ಇವ್ರು ಹಂಗೆ ಹೇಳಿದ್ರೆ ನಾನು ಒಪ್ಕೋತಿದ್ದೆ. ಮತ್ತೆ ಯಾವಾಗ ನೋಡಿದ್ರಿ? ಎರಡನೇ ಸಲ ನೋಡಿದ್ರಿ. ಯಾವಾಗ ಏನು ಅನ್ನಿಸ್ತು? ಅವಾಗ ಅವ್ರ ಮಮ್ಮಿ ಪಪ್ಪನ ಜೊತೆ ಬಂದಿದ್ರು. ಅವಾಗ ಏನು ಕರೆಕ್ಟಾಗಿ ನೋಡಲಿಲ್ಲ ಅಷ್ಟೇ. ಮತ್ತೆ ಕರೆಕ್ಟಾಗಿ ನೋಡಿದ್ದೆ ಯಾವಾಗ? ಎಂಗೇಜ್ಮೆಂಟ್ ನೋಡಿದ್ರಾ? ಅವಾಗಲೂ ನೋಡಲಿಲ್ಲ. ಮತ್ತೆ ಅವಾಗ ಏನು ಅನ್ನಿಸ್ತು? ತಂದೆ ತಾಯಿ ಒಪ್ಪಿದ್ರು. ಅಲ್ಲಲ್ಲ, ನಿಮ್ಮ ಮನಸ್ಸಿನ ಭಾವನೆ ಕೇಳ್ತಾ ಇರೋದು. ಮನಸ್ಸಿನ ಭಾವನೆ ಚೆನ್ನಾಗಿದ್ದಾರೆ ಹುಡುಗ ಅನ್ನಿಸ್ತ. ಮತ್ತೆ ಸಖತ್ತಾಗಿದ್ದಾನೆ ಹುಡುಗ. ರೆಡಿ ಆಗ್ತಿದೆ. ಯಾರವ್ವ ಇವನು ಚೆಲ್ವಾ ಚೆಲ್ವಾ ನನ್ನ ಕಣ್ಣೆ ಬಿತ್ತು. ಆ ಹಾಡೇನಾರು ನೆನಪಾಯ್ತಾ? ನೀವು ಫಸ್ಟು ಮಾತಾಡಿಸಿದ್ದೇನು ಇವರಿಗೆ? ಫಸ್ಟ್ನೇದಾಗಿ ಎಂಗೇಜ್ಮೆಂಟ್ ಆದಾಗ ಚಿಕ್ಕಪ್ಪಂಗೆ ಫೋನ್ ನಂಬರ್ ಕೇಳಿದೆ. ಹುಡುಗಿದೇ ಕೇಳಿದ್ದು. ಯಾಕ್ರಿ ಕೊಟ್ಟಿಲ್ಲ ಅಂತಂದ್ರು. ಇಲ್ಲ ಕಣ್ರಿ ಅಂದ. ಫೋನ್ ಇದ್ದಿಲ್ಲ ಅವಾಗ. ಹೊನ್ನಾಳಿ ಮಾಡಿದ್ರೆ ತೇರಬ್ಬ ಇತ್ತು. ಅವತ್ತು ಚಿಕ್ಕಪ್ಪ ಮತ್ತೆ ಫೋನ್ ಮಾಡಿದೆ. ಹುಡುಗಿ ನಂಬರ್ ಕೊಡಂಗಿದ್ರೆ ಹೆಂಗೀಗ ಅಂದ. ಅದ್ರ ಮೇಲೆ ಒಂದು ಸಿಮ್ ಕೊಡಿಸಿ, ಒಂದು ಮೊಬೈಲ್ ಕೊಡಿಸಿ, ಆ ನಂಬರ್ ಕೊಟ್ಟು ಅವ್ರು ಕೊಡಿಸಿ ಮಾತಾಡ್ಲಿಕ್ಕೋಸ್ಕರ. ಹಾಂ, ಫಸ್ಟ್ ಏನು ಮಾತಾಡಿದ್ರಿ? ಫಸ್ಟು ಊಟ ಆಯ್ತಾ, ಕಾಫಿ ಕುಡಿದ್ರ, ಕೆಲಸ ಆಯ್ತಾ, ಹೊಳೆ ನೀರು ಬಂತ. ಹೊಳೆಲ್ ನೀರು ಬಂತು? ಹ್ಞೂ ಅನ್ರಿ. ಹ್ಞೂ ಹೇಳಿ. ಬಟ್ಟೆ ಹೋಗ್ಕೊಂಡ್ರ ಈ ಥರ. ಅದನ್ನೇ ಕೇಳಿರಲ್ಲ, ಇರಲಿ ಹೇಳಿ ಮುಂದಕ್ಕೆ. ಅದ್ರ ಮುಂದೆ XY Z ಅವೆಲ್ಲ. ನೀವೇನು ಮಾತಾಡ್ಸಿದ್ರಿ? ಕೇಳಿದ್ರೆ ಚಿತ್ರ ಕೊಟ್ಟು. ಅಲ್ಲ, ನೀವು ಸ್ವಂತಕ್ಕೆ ಮಾತಾಡ್ಸಿದ್ದೆ ಹೇಳಿ. ಸ್ವಂತಕ್ಕೆ ಏನು ಮಾತಾಡ್ಸೇ ಇಲ್ಲ. ನೀವು ಇವ್ರಿಗೆ ಫಸ್ಟ್ ಐ ಲವ್ ಯು ಹೇಳಿದ್ದು ಯಾವಾಗ? ಅವ್ರು ನಿಮಗೆ ಫಸ್ಟ್ ಐ ಲವ್ ಯು ಹೇಳಿದ್ದು ಯಾವಾಗ? ಯಾವಾಗ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಹೇಳೇ ಇಲ್ಲ ನಾವು. ಓಹೋ, ಹೇಳ್ದೇ ಇರೋ ಜೋಡಿ ಯಾವುದೂ ಇಲ್ಲ. ಹೇಳಿ ಹೇಳಿ, ನೀವು ಯಾವಾಗ ಹೇಳಿದ್ರಿ? ನೀವು ಯಾವಾಗ ಹೇಳಿದ್ರಿ ಫಸ್ಟ್? ನಾವು ಕ್ರಿಸ್ತ ಶಕ 1916ರಲ್ಲಿ ಮದುವೆ ಆಯ್ತು. 2016 ಮಿಸ್ ಆಯ್ತು ಸ್ವಲ್ಪ. 16 ತಾರೀಕು ನೆನಪುಗಳು ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಮಿಸ್ ಆಯ್ತು. ಮರ್ತೋಗತ್ತಲ್ಲ. ಹೌದು, ಅದನ್ನ ಕಟ್ ಮಾಡಕ್ಕೆ ಆಯ್ತು.
2013 ಮದುವೆ ಆಯ್ತು. ಹಾಂ, ಇನ್ನೊಂದು ವಿಷಯ ಡಿಸೆಂಬರ್ 16 ತಾರೀಕು ಮದುವೆ ಆಗಿದ್ದು. ಮದುವೆ ಆಗಿದ್ದ ದಿನಾಂಕ. ಹಾಂ, ಆಮೇಲೆ ಅದು ಇದು ಆಗಿದ್ದು ಹಾಂ, 2014 ಜನವರಿ ತಿಂಗಳಲ್ಲಿ ಆಗಿದ್ದು. 1 ತಿಂಗಳು. ಅಲ್ಲಿನ ತನಕ ನೀವು ಐ ಲವ್ ಯು ಹೇಳಿದ್ಯಾ ಅವಾಗ? ಏನು ಹೇಳಿದ್ದಿಲ್ಲ, ಹಾಂ, ಅವತ್ತೇ ಹೇಳಿದ್ದು. ಅವತ್ತೇ ಹೇಳಿದ್ದು. ಯಾವ ಥರ ಹೇಳಿದ್ರಿ? ಇದು ಸ್ವಲ್ಪ ಕಷ್ಟ ಆಗತ್ತೆ. ಏನಿಲ್ಲ, ಪರವಾಗಿಲ್ಲ, ಹೇಳಿದ್ದು ಸಾಕು ನಮಗೆ. ಹೇಳಿದ್ದ ನೀವು ಯಾವ ಥರ ಹೇಳಿದ್ದು ಅಂತೀರಾ? ಯಾವ ಥರ ಹೇಳಿದ್ರಿ ಐ ಲವ್ ಯು ಅಂತ? ಐ ಲವ್ ಯು ಕಣೆ. ಹಾಂ, ನೀವು? ಅವ್ರು ಬರೀ 2 ಅಷ್ಟು ಹೇಳಿದ್ದು ಅವ್ರು. ಓ, ಇವತ್ತು ಹೇಳ್ತಾರೆ ಹಾಗಾದ್ರೆ. 2 ಮಕ್ಕಳು ಕೊಟ್ಟಿದ್ದಾರೆ. ಈಗ ಹೇಳಿ, ನಮ್ಮ ಮುಂದೆ ನೀವು ಪ್ರಪೋಸ್ ಮಾಡಬೇಕೀಗ. ನೀವು ಹೊಸಬ್ರು ಅಂತಲೇ ತಿಳ್ಕೊಳ್ಳಿ, ನಿಮ್ಮ ಮೇಲೆ ಇವ್ರಿಗೆ ಪ್ರೀತಿ ಬಂದಿದೆ. ಹಾರ ಇಲ್ಲಲ್ಲ, ಈಗ ಎಂತ ಮಾಡೋದು? ಹಾಂ, ಈಗ ಪ್ರಪೋಸ್ ಮಾಡಿ. ಈಗ ಮಾಡಿ, ಈಗ ಹೇಳಿ. ಏನಂತ ಹೇಳು? ಹಾಂ, ಏನಂತ ಹೇಳು? ಅಜ್ಜಿ ಕೇಳ್ಕೊಳ್ತಾರೆ. ಏನು ಹೇಳಿ ಹೇಳಿ, ಏನಂತ ಹೇಳಿದ್ರಿ? ಹೇಗೆ ಹೇಳಿದ್ರಿ? ಕಾಯ್ತಾ ಇದ್ದಾರೆ ಅವರು. ಹೇಳೇ ಇಲ್ಲ. ಇವಾಗ ಹೇಳಿ, ಏನಂತ ಹೇಳು? ಏನಂತ ಹೇಳಬೇಕು? ಮುಖ ನೋಡ್ರಿ, ಏನಂತ ಹೇಳ್ಬೇಕಂತ ನೆನಪಾಗುತ್ತೆ. ಗೊತ್ತಿಲ್ಲ. ಅವ್ರ ಮುಖ ನೋಡ್ರಿ. ಏನು ಹೇಳು? ನೋಡಿ, ಯಾರು ಸುಮ್ಮನೆ ಹೇಳ್ಕೊಡ್ತಾ ಇದ್ದಾರೆ 1/4 ಅಂತ ಅವ್ರು. 143 ಇಲ್ಲ ಇಲ್ಲ, ಕ್ಲೀನಾಗಿ ಬಾಯ್ಬಿಟ್ಟು ಹೇಳಬೇಕು. ಜಲ್ದಿ ಹೇಳಿ, ಓಡ್ತಾ ಇದ್ದಾರೆ. 11th ವರ್ಷ. ಹೇಳಿ. ಹೇಳಿದ್ರಲ್ಲ ಹಾಂ, ನೀವು ಹೇಳಬೇಕು. ಐ ಲವ್ ಯು. ಅವ್ರಿಗೆ ಹೇಳಿ, ಮುಖ ನೋಡ್ತಾ. ಅವ್ರಿಗೆ ಹೇಳಿದ್ರಿ. ನನ್ನ ಕ್ಯಾಮ್ರಾ ನೋಡ್ತಾ ಹೇಳಿದ್ರಿ, ಅವ್ರಿಗೆ ಹೇಳಿ. ಅವ್ರಿಗೆ ಹೇಳಿದ್ರಿ. ಬೇಗ 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 ಬರ್ರಿ. ಬೇಗ ಬೇಗ ಬರಲ್ಲ. ಹೇಳಿ ಹೇಳಿ. ಐ ಲವ್ ಯು. 2 2 3 ಸೂಪರ್. ಏನಾದರೂ ನಿಮ್ಮದು ಖುಷಿ, ನಗು, ಆ ಥರ ಜೋಕ್, ಆ ಥರದ ಸನ್ನಿವೇಶಗಳು ಯಾವುದಾದ್ರೂ ನಡೆದಿದೆಯಾ? ಸಿಕ್ಕಾಪಟ್ಟೆ ಅದು ಹೇಳಕ್ಕಾಗಲ್ಲ. 1-2 ಹೇಳಿ ಸಾಕು. ಅಲ್ಲ, ಜನರಲ್ ಖುಷಿ, ನಗು, ಏನಾದರೂ ಖುಷಿಯಾದ ಕ್ಷಣಗಳು ಅಂದರೆ ನಿಮ್ದು ಆ ಥರ ಅಲ್ಲ, ಪರ್ಸನಲಿ ಅಲ್ಲ, ಜನರಲ್ ಎಲ್ಲ ಟೈಮಲ್ಲೂ ಖುಷಿ ಇದೀವಿ, ಅದಕ್ಕೋಸ್ಕರ ಹೇಳಕ್ಕಾಗಲ್ಲ ಅಂತ. ಹಾಗೆ ಅಲ್ಲ, ಯಾವುದಾದ್ರೂ ತುಂಬ ನಗು ಬರೋ ಅಂಥದ್ದು ಸನ್ನಿವೇಶ ನಡೆದಿರುತ್ತಲ್ವಾ, ಆ ಥರ ಸನ್ನಿವೇಶ, ನಗು ಸನ್ನಿವೇಶಗಳು ಇಲ್ಲ. ಅವ್ರಿಗೆ ನೆನಪು ಆಗ್ತಾ ಇದೆ. ಯಾವಾಗಲೂ ನಗ್ಸ್ಕೊಂತಾನೆ ಮಾತಾಡ್ಸೋದು. ಅಲ್ಲ, ಅವ್ರು ಯಾವಾಗಲೂ ಜೋಕೆ, ಅದು ಗೊತ್ತಾಯ್ತು ನನಗೆ. ಯಾವಾಗಲೂ ತಮಾಷೆ, ನಗು, ಜೋಕು. ಇಲ್ಲಿ ಮೇಡಮ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ಮ ಬಾಸ್ ಕರ್ಕೊಂಡು ಥ್ಯಾಂಕ್ ಯು.